ಇದು ರಾಮ್ ತೇರಿ ಗಂಗಾ ಮೈಲಿ ಅಲ್ಲ, ಗೋಲ್ಡ್ ರೆಡ್ಡಿ ಕೈಲಿ ಗಂಗೆಬ್ಬರಿ ಮೈಲಿ. ಕ್ಷಮಿಸಿ ಜಡ್ಜಮ್ಮ, ಅಲ್ಲ ನಿನಗೆ ಮಂಡೆ ಉಂಟಾ? ತುಂಡು ಬಟ್ಟೆ ಕೊಟ್ಟು ಅವನು ಯಾಮಾರಿಸಿ ಹೋಗಿದ್ದಾನಲ್ಲ, ಓ ತೆಲುಗು ಪಿಲ್ಲ. ಅವನು ಹಾಕಿದ ಬಿಸ್ಕೆಟ್ಗೆ ನೀನು ನಾಯಿ ಮರತ್ರ ಹಿಂದೆ ಹೋಗಿದ್ಯಲ್ಲಮ್ಮ. ನಿನ್ನಂತ ಪಾಪದ ಹುಡುಗಿನ ಯಾಮಾರಿಸಲಿಕ್ಕೆ ಅವನಿಗೆ ಮನಸ್ಸಾದ್ರೂ ಹೇಗೆ ಬಂತು? ಅಲ್ಲ ನೋಡಿ ಎಷ್ಟು ಚಂದ ಲಕ್ಷಣವಾಗಿ ಒಳ್ಳೆ ಗೌರಮ್ಮ ಇದ್ದಾಗಿದ್ದಾಳೆ. ಪಕ್ಕದಲ್ಲಿ ಒಬ್ಬ ನಿಶ್ಚಿತಾರ್ಥ ಆಗಿರೋ ಹುಡುಗನ ಇಟ್ಟುಕೊಂಡು ಮತ್ತೊಬ್ಬ ಹೀರೋ ಬೇಕು ಇವಳಿಗೆ, ತಪ್ಪಲ್ಲವೋ? ಮರ್ಯಾದೆ ತಂತಿನ ಭಾಷೆ ಅಜ್ಜಿ. ಅದೆಂತದೋ ಬೆಟ್ಟದ ಮೇಲೆ ಮದುವೆ ಆದಳಂತಲ್ಲ, ಅದಕ್ಕೆಂತದರ ಸಾಕ್ಷಿ ಉಂಟಾ ಕೇಳಿ? ಅಗ್ಗಿಪೆಟ್ಟೆ ಸಾಕ್ಷಿ. ಮದುವೆಗೆ ಬೆಂಕಿ ಪಟ್ಟಣದ ಸಾಕ್ಷಿ ಕೊಡ್ತೀನಿ ಅಂತಾಳೆ ಇವಳು. ಎಂತ ಮುಗ್ದೆ ಇವಳು. ಹಾಯ್ ಪೀಪಿ, ಬೆಂಕಿ ಬಣ್ಣ ಕರೆಸಿ ಸಾಕ್ಷಿ ಕೇಳಲಿಕ್ಕೆ ಆಗ್ತದೋ? ಹೋಗಲಿ, ಕಟ್ಟಿಸಿಕೊಂಡ ತಾಳಿಯಾದರೂ ಕುತ್ತಿಗೆಯಲ್ಲಿರ್ಬೇಕಲ್ಲವೋ, ಅದೆಲ್ಲುಂಟು? ಕಟ್ಟಿದ್ರಲ್ಲವೇ ಅದಿರ್ಲಿಕ್ಕೆ. ನಿಮ್ಮಿದನ್ನು ಕೋಪಂತು ತಾಳಿ ತೀಸಿ ಪಾರಿಸೇನು. ತಾಳಿಯನ್ನು ಕಿತ್ತು ಬಿಸಾಕಿದೆಯಾ? ಏನು ತಾಳಿಯನ್ನು ಚಪ್ಪಲಿ ಎಂದುಕೊಂಡಿಯಾ, ತಾಳಿ ಎಂದುಕೊಂಡಿಯಾ? ತಾಳಿಯ ಮಹತ್ವ ಗೊತ್ತುಂಟ ನಿನಗೆ? ನಿನಗೆ ಮೊದಲೇ ಸಿನಿಮಾ ಹುಚ್ಚಲ್ಲವೋ? ತಾಳಿಯ ಮಹತ್ವ ಗೊತ್ತಾಗಬೇಕು ಅಂದ್ರೆ ನಮ್ಮ ಸಾಯಿ ಪ್ರಕಾಶನ ಒಂದೆರಡು ಚಿತ್ರ ನೋಡು, ಆವಾಗ ತಾಳಿಯ ಮಹತ್ವ ಎಂತದ್ದು ಗೊತ್ತಾಗುತ್ತೆ ನಿನಗೆ. ಕ್ಷಮಿಸಿ ಜಡ್ಜಮ್ಮ, ನನಗೆ ತಾಳಿಯ ಬಗ್ಗೆ ಮಹಾನ್ ಗೌರವ ಉಂಟು ಜಡ್ಜಮ್ಮ, ಅದಕ್ಕೆ ಒಂದೆರಡು ಮಾತು ಜಾಸ್ತಿ ಆಡಿದೆ. ಈ ಹುಡುಗಿಗೆ ಸಿನಿಮಾ ಹುಚ್ಚು. ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ಮನೆಯಲ್ಲಿರೋ ದುಡ್ಡಲ್ಲಿ ಎತ್ತುಕೊಂಡು ಹೋಗಿ ಅವನಿಗೋ ಕೊಟ್ಟಿದ್ದಾಳೆ. ಅವನು ಇವಳಿಗೆ ಆಕಾಶದಲ್ಲಿ ಕಾಗಿ ತೋರಿಸಿ ಸರಿಯಾಗಿ ಮಂಡೆ ಮೇಲೆ ಟೋಪಿ ಹಾಕಿ ಓಡಿ ಹೋಗಿದ್ದಾನೆ. ಇವಳಿಗೆ ಎಂತ ಮಾಡೋದು ತೋಚದೆ. ತಾನು ನೋಡಿದ 4-5 ಸಿನಿಮಾದಲ್ಲಿರೋ ಹುಲಿ, ಸಿಂಹ, ನಾಯಿ, ನರಿ ಅಂತ ಮನೆಯಲ್ಲಿ ಒಂದು ಕತೆ ಕಟ್ಟಿದ್ದಾಳೆ. ಇವೆಲ್ಲವೂ ಶುದ್ಧ ಕಟ್ಟುಕತೆ, ಯಾವುದನ್ನು ನಂಬು ಹಾಗೆ ಇಲ್ಲ, ಆಯ್ತಾ? ಹೌದೌದೌದು, ನಾವು ಹೇಳೋದೆಲ್ಲ ಪಚ್ಚಿ ಸುಳ್ಳು, ನೀನು ಹೇಳುವುದು ಅಪ್ಪಚ್ಚಿ ಸುಳ್ಳು, ಆಯ್ತಾ? ಜಡ್ಜಮ್ಮ, ಇವಳು ಹೇಳಿದ ಕತೆಗೂ ನನಗೂ ಯಾವುದೇ ಸಂಬಂಧವೂ ಇಲ್ಲ. ಇವಳು ಹೇಳಿದ ಹಾಗೆ ನಾನು ಹುಲಿಯೂ ಅಲ್ಲ, ಸಿಂಹವೂ ಅಲ್ಲ, 2 ಕಾಲು 2 ಕೈ ಇರುವ ಒಬ್ಬ ಮಾಮೂಲಿ ಮನುಷ್ಯ. ತಾವೇ ನೋಡ್ತಿದ್ದೀರಲ್ಲ, ನಾನವನಲ್ಲ.